ಓಂ ದದಿಶಂಕ ತುಷಾರಾಭಂ ಕ್ಷೀರೋಧಾರಣವ ಸಂಭವಂ ನಮಾಮಿ ಶಿಷ್ಯನಂ ಶೋಮಂ ಶಂಭುರ್ಮುಕಟಭೂಷಣಂ. ನಮಸ್ಕಾರ, DKP ನ್ಯೂಸ್ಗೆ ಸ್ವಾಗತ. ಇವತ್ತು ಸೋಮವಾರ, ಜ್ಯೇಷ್ಠ ನಕ್ಷತ್ರ, ಪಾಡ್ಯತಿಥಿ ಇದೆ. ನನ್ನನ್ನು ಭೇಟಿ ಆಗ್ತಕ್ಕಂತಹ ಜನಗಳು ಸುಮಾರು ಜನ ಹೇಳ್ತಾರೆ, ಸ್ವಾಮಿ ನಮಗೆ ಬರಬೇಕಾಗಿದ್ದ ಹಣ ಬರ್ತಾ ಇಲ್ಲ, ತುಂಬ ಮೋಸ ಆಗಿದೆ, ಒಳ್ಳೆಯವರು ಅಂತ ಕೊಟ್ವಿ, ಈಗ ಅವರು ಅನುಕೂಲವಾಗಿದ್ದರೂ ಸಹ ನಮ್ಮ ಹಣನ ಹಿಂತಿರುಗಿಸ್ತಾ ಇಲ್ಲ, ಈ ರೀತಿ ತುಂಬ ತೊಂದರೆ ಆಗಿದೆ ಅಂತೇಳಿ ಸುಮಾರು ಜನ ಹೇಳ್ಕೊಂತಾರೆ. ಆ ರೀತಿ ಎಲ್ರಿಗೂ ಸಹಜವಾಗಿ ಆಗಿರುತ್ತೆ. ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರ್ತಾ ಇರಲ್ಲ, ಕೇಳಿದ್ರೆ ಇವತ್ತು ನಾಳೆ ಅಂತ ಹೇಳಿ ಹೇಳ್ತಾ ಇರ್ತಾರೆ, ಇವತ್ತು ನಾಳೆ ಓದಿರ್ತೀಗ ಹಂಗೆ ಮುಂದೆ ಮುಂದೆ ಹಾಕೊಂಡು ಹೋಗ್ತಾ ಇರ್ತಾರೆ. ಈ ರೀತಿ ಮಾಡ್ತಿರ್ತಕ್ಕಂತಹ ಜನಗಳಿಗೆ ನೀವು ಅವರೇ ತಾನಾಗಿ ಹಣ ತಂದುಕೊಳ್ಳಲಿಕ್ಕೆ ಒಂದು ವಿಶೇಷವಾದಂತಹ ಮಂತ್ರವನ್ನ ಈ ಕಾರ್ಯಕ್ರಮದ ಕೊನೆ ತಿಳಿಸ್ಕೊಡ್ತೀನಿ, ತಪ್ಪದೆ ನೋಡಿ. ಬನ್ನಿ ದ್ವಾದಶ ರಾಶಿಗಳ ಫಲಾಫಲ ಅಂತ ತಿಳಿಯೋಣ. ಮೇಷರಾಶಿ. ಮೇಷರಾಶಿಗೆ ಇವತ್ತು ಲಗ್ನಾಧಿಪತಿ ಚತುರ್ಥದಲ್ಲಿ ಸ್ಥಿತನಾಗಿರೋದ್ರಿಂದ ಯಾರು ಸಹ ಇವತ್ತು ಮನೆ ಮಾರಾಟ ಮಾಡೋದಾಗ್ಲಿ ಕೊಳ್ಳೋದಾಗ್ಲಿ ಮಾಡಬಾರ್ದು, ಅದರಿಂದ ನಿಮಗೆ ನಷ್ಟ ಆಗ್ತದೆ. ಆನಂತರ ಇವತ್ತು ಗುಪ್ತ ಶತ್ರುಗಳಿಂದ ಸಮಸ್ಯೆ ಅಂತ ಇದೆ. ಗುಪ್ತ ಶತ್ರುಗಳು ಅಂತಂದ್ರೆ ನಿಮ್ ಜೊತೆನೇ ಇರ್ತಾರೆ, ನಿಮ್ ಜೊತೆ ಎಲ್ಲಾ ವಿಷಯಗಳನ್ನ ತಿಳ್ಕೊಂತಾರೆ, ಆದ್ರೆ ನಿಮಗೆ ಸಹ ಮೋಸ ಮಾಡ್ತಾರೆ. ಅದರಿಂದ ಅಂತ ಶತ್ರುಗಳ ಜೊತೆ ಸ್ವಲ್ಪ ವ್ಯವಹರಿಸ್ಬೇಕಾದ್ರೆ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅನ್ನೋ ವಿಚಾರವನ್ನ ಮಾಡಿ ಆನಂತರ ಮಾತಾಡಿ. ಆನಂತರ ಇವತ್ತು ಅಡಿಗೆ ಮಾಡತಕ್ಕಂಥ ಹೆಣ್ಮಕ್ಳಿಗೆ ತೊಂದರೆ ಆಗ್ತದೆ. ಹೀಗಾಗಿ ಅಡಿಗೆ ಮಾಡಬೇಕಾದ್ರೆ ಅಡಿಗೆ ಮನೆಯಲ್ಲಿ ವಿಶೇಷವಾದಂತ ಎಚ್ಚರಿಕೆ ವಹಿಸಿ ಇವತ್ತು ಅಡಿಗೆಯನ್ನ ಮಾಡಬೇಕು. ಆನಂತರ ಇವತ್ತು ಬೇಕರಿ ವ್ಯಾಪಾರಿಗಳಿಗೆ ಅತ್ಯಂತ ಶುಭ ದಿನ. ಇವತ್ತಿನ ಬೇಕರಿಲೆಲ್ಲ ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಿಮ್ಗೆ ಅಧಿಕ ಲಾಭ ಬರ್ತದೆ. ಇವತ್ತು ಶುಭ ಸಂಖ್ಯೆ ಬಂದು 9, ಅಶುಭ ಸಂಖ್ಯೆ ಬಂದು 2. ವೃಷಭ ರಾಶಿ. ವೃಷಭ ರಾಶಿಗೆ ಇವತ್ತು ತೃತೀಯಾಧಿಪತಿ ಸಪ್ತಮದಲ್ಲಿ ಸ್ಥಿತನಾಗಿರೋದ್ರಿಂದ ಅತ್ತೆ ನಾದಿನಿಯರಿಗೆ ವಿಶೇಷವಾಗಿ ಮನೆ ಕೆಲಸ ವಿಷಯದಲ್ಲಿ ಜಗಳ ಆಗ್ತದೆ, ಮನಸ್ತಾಪ ಆಗ್ತದೆ. ಹಂಗಾಗಿ ಅತ್ತಿಗೆ ನಾದಿನಿಯವರು ಇವತ್ತು ವಿಶೇಷವಾದಂತಹ ಎಚ್ಚರಿಕೆ ವಹಿಸಬೇಕು. ಅದಾದ ನಂತರ ಇವತ್ತು ವ್ಯಾಪಾರದಲ್ಲಿ ನಷ್ಟ ಅಂತ ಇದೆ. ವ್ಯಾಪಾರದಲ್ಲಿ ನಷ್ಟ ಇರೋದ್ರಿಂದ ಇವತ್ತು ಹೂಡಿಕೆ ಮಾಡ್ತಕ್ಕಂಥವ್ರು, ವ್ಯಾಪಾರಕ್ಕೆ ಬಂಡವಾಳ ಹಾಕ್ತಕ್ಕಂಥವ್ರು ನೋಡಿ ಮಾಡಿ ಹೂಡಿಕೆನ ಮಾಡಬೇಕು, ಮತ್ತೆ ವ್ಯವಹಾರನ ಮಾಡಬೇಕು. ಅದಾದ ನಂತರ ಇವತ್ತು ಪಾಲುದಾರಿಕೆ ವ್ಯವಹಾರನ ಯಾರು ಸಹ ಮಾಡಬಾರದು. ಇನ್ನೊಂದು ವಿಶೇಷವಾಗಿ ಇವತ್ತು ಸಂಬಂಧಿಕರಿಂದ ಹಣದ ಸಹಾಯ ಸಿಗೋದ್ರಿಂದ ನಿಮ್ಗೆ ಎಲ್ಲಾ ರೀತಿ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇವತ್ತು ಶುಭ ಸಂಖ್ಯೆ ಬಂದು 8, ಅಶುಭ ಸಂಖ್ಯೆ ಬಂದು 3. ಮಿಥುನ ರಾಶಿ. ಮಿಥುನ ರಾಶಿಗೆ ಇವತ್ತು ದ್ವಿತೀಯಾಧಿಪತಿ 6ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಊಟದ ವಿಷಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಫುಡ್ ಪಾಯ್ಸನ್ ಆಗಂತ ತೊಂದರೆ ಇದೆ ಇವತ್ತು. ಅದಾದ ನಂತರ ಯಾರು ಸಹ ಸಾಲ ಮಾಡಿ ತೊಂದರೆಗೆ ಸಿಲುಕೋಬೇಡ್ರಿ. ಇವತ್ತು ಸಾಲ ಮಾಡಿ ಮನೆ ಬಿಟ್ಟು ಹೋಗ್ತಕ್ಕಂಥ ಇವತ್ತು ತೊಂದರೆ ಇರೋದ್ರಿಂದ ಯಾರು ಸಹ ಇವತ್ತು ಸಾಲವನ್ನ ತರುವಂತಹ ಪ್ರಯತ್ನ ಮಾಡಬೇಡಿ. ಅದಾದ ನಂತರ ಹಳೆ ಕಾಯಿಲೆಗಳು ಇವತ್ತು ಉಲ್ಬಣಗೊಳ್ಳುತ್ತವೆ. ಹಂಗಾಗಿ ಹಳೆ ಕಾಯಿಲೆಗೆ ನೀವು ಟ್ರೀಟ್ಮೆಂಟ್ ತಗೊಂತ ಇದ್ರೆ ಅದನ್ನ ಕಂಟಿನ್ಯೂ ಮಾಡಿ, ನಿಲ್ಲಿಸಬೇಡ್ರಿ. ಅದಾದ್ಮೇಲೆ ಸ್ವಂತ ಮನೆಯಲ್ಲಿ ಕಳ್ಳತನ ಮಾಡಿ ಸಿಕ್ಕಾಕೊಳ್ಳುವಂತಹ ತೊಂದರೆ ಇದೆ. ನಮ್ಮನೆಯವರೇ ನಮ್ಮನೇಲಿ ಕಳ್ಳತನ ಮಾಡಿ ಸಿಕ್ಕಾಕೊಂಡಾಗ ಹೆಂಗಾಗುತ್ತೆ ಹೇಳ್ರಿ? ಮುಖ ತೋರ್ಸಕ್ಕಾಗಲ್ಲ, ಆ ರೀತಿ ಆಗುತ್ತೆ. ಹಂಗಾಗಿ ಆ ರೀತಿ ಒಂದು ನೀವು ಸಮಸ್ಯೆಗೆ ಸಿಲುಕೋಬಾರ್ದು ಅಂತಂದ್ರೆ ನೀವು ಸ್ವಂತ ಮನೆಯಲ್ಲಿ ಇವತ್ತು ಯಾರು ಸಹ ಗೊತ್ತೋ ಗೊತ್ತಿಲ್ದೇನೋ ಅಂತ ವಸ್ತುಗಳನ್ನ ಎತ್ಕೊಳ್ಳುವಂತಹ ಕೆಲಸವನ್ನ ಮಾಡಬಾರ್ದು. ಅದಾದ್ಮೇಲೆ ಇವತ್ತು ವಿಶೇಷವಾಗಿ ಹೊಸ ಬಟ್ಟೆ ಖರೀದಿಗೆ ಇವತ್ತು ಒಳ್ಳೆಯ ದಿನ ಆಗಿದೆ. ಇವತ್ತು ಮೊಸರನ್ನವನ್ನ ಜನಗಳಿಗೆ ಹಂಚೋದ್ರಿಂದ, ಇಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡಿ ನೈವೇದ್ಯದ ರೂಪದಲ್ಲಿ ಮೊಸರನ್ನ ಹಂಚೋದ್ರಿಂದ ಎಲ್ಲಾ ರೀತಿ ದೋಷಗಳ ಪರಿಹಾರ ಆಗ್ತದೆ. ಇವತ್ತು ಶುಭ ಸಂಖ್ಯೆ ಬಂದು 5, ಅಶುಭ ಸಂಖ್ಯೆ ಬಂದು 2. ಕಟಕ ರಾಶಿ. ಕಟಕ ರಾಶಿಗೆ ಇವತ್ತು ಮಕ್ಕಳ ಮದುವೆ ಕಾರ್ಯದಲ್ಲಿ ಮುನ್ನಡೆ. ಮಕ್ಕಳು ಮದುವೆ ಮಾಡಬೇಕು ಅಂತ ಇಲ್ಲ ಹುಡುಗಿ ಹುಡುಕ್ತಾ ಇರ್ತಾರೆ, ಅಂತವ್ರು ಇವತ್ತು ಸಿಹಿ ಸುದ್ದಿ ಬರುತ್ತೆ. ನಿಮ್ಮ ಮದುವೆಗಳು ಇವತ್ತು ನಿಶ್ಚಯ ಆಗ್ತಕ್ಕಂತಹ ಸಂಭವ ಇದೆ. ಅದಾದ ನಂತರ ರಾಜಕೀಯ ವ್ಯಕ್ತಿಗಳಿಗೆ ವಿರೋಧ ಪಕ್ಷದವ್ರ ಕಡೆಯಿಂದ ತೊಂದರೆ ಆಗುತ್ತೆ. ಇವತ್ತು ಸಿಹಿ ತಿಂಡಿ ವ್ಯಾಪಾರಗಳಿಗೆ ಉತ್ತಮ ಲಾಭ ಇದೆ. ಅದಾದ ನಂತರ ಸಂತಾನ ವಿಚಾರದಲ್ಲಿ ಆಸ್ಪತ್ರೆ ಕಡೆಯಿಂದ ನಿಮಗೆ ಶುಭ ಸಿದ್ಧಿ ಬರ್ತದೆ. ಇವತ್ತು ದುರ್ಗಾ ಪೂಜೆ ಮಾಡೋದ್ರಿಂದ ಎಲ್ಲಾ ರೀತಿ ದೋಷ ಪರಿಹಾರ ಆಗ್ತದೆ. ಇವತ್ತು ಶುಭ ಸಂಖ್ಯೆ ಬಂದು 6, ಅಶುಭ ಸಂಖ್ಯೆ ಬಂದು 8. ಸಿಂಹರಾಶಿ. ಸಿಂಹರಾಶಿಗೆ ಇವತ್ತು ವ್ಯಾಧಿಪತಿ 4ನೇ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಆಸ್ತಿ ಮಾರಾಟದಿಂದ ನಷ್ಟ ಆಗುತ್ತೆ. ಯಾರು ಸಹ ಇವತ್ತು ಆಸ್ತಿ ಮಾರಾಟ ಮಾಡ್ತಕ್ಕಂಥ ವಿಷಯ ಇಲ್ಲ ಅದ್ರ ಬಗ್ಗೆ ಮಾತುಕತೆ ಸಹ ಆಡಬಾರ್ದು. ಮಾತುಕತೆ ಕೊಟ್ಟು ಅಡ್ವಾನ್ಸ್ ಕೊಟ್ಟರು ಅಂತಂದ್ರೆ ನೀವು ಅದೇ ರೇಟ್ಗೆ ಸೇಲ್ ಮಾಡ್ಬೇಕಾಗತ್ತೆ. ಹಂಗಾಗಿ ಇವತ್ತು ಯಾವುದೇ ರೀತಿ ಆಸ್ತಿ ವಿಚಾರದಲ್ಲಿ ಮಾರಾಟದ ವಿಚಾರ ಇಲ್ಲ ಮಾರಾಟ ಮಾಡ್ತಕ್ಕಂಥ ವಿಚಾರನ ಇವತ್ತು ಕೈ ಬಿಡೋದು ಉತ್ತಮ. ಅದಾದ ನಂತರ ವಿದ್ಯಾಭ್ಯಾಸಕ್ಕಾಗಿ ವಿದೇಶಿ ಯೋಗ. ನಿಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ವಿದೇಶ ಕಳಿಸ್ಬೇಕು ಅಂತ ಯಾರಾದ್ರೂ ಯೋಚನೆ ಮಾಡ್ತಾ ಇದ್ರೆ ಅದಕ್ಕೆ ಶುಭಫಲ ಸಿಗುತ್ತೆ, ಅವ್ರಿಗೂ ಅವಕಾಶ ಸಿಗ್ತದೆ. ಮನೆ ಕಟ್ಟೋದಕ್ಕೆ ಹಣ ಸಿಗ್ತದೆ. ನೀವು ಯಾರಾದ್ರೂ ಬ್ಯಾಂಕ್ ಲೋನ್ ಮಾಡಿದ್ರೆ ಇಲ್ಲ ಸ್ನೇಹಿತರ ಜೊತೆ ಮನೆ ಕಟ್ಟಲಿಕ್ಕೆ ಹಣ ಬೇಕು ಅಂತ ಕೇಳಿದ್ರೆ ಅದು ಇವತ್ತು ನಿಮ್ಗೆ ಅವ್ರ ಕಡೆಯಿಂದ ಸಿಗ್ತದೆ. ಮನೆ ಕಟ್ಟುವಂತ ಕೆಲಸ ಕಾರ್ಯ ಯಾವುದೇ ವಿಘ್ನ ಇಲ್ದಂಗೆ ಆಗತ್ತೆ. ಅದಾದ ನಂತರ ಸ್ನೇಹಿತರಿಂದ ಆರೋಗ್ಯಕ್ಕಾಗಿ ಖರ್ಚು.
ನಿಮ್ಮ ಸ್ನೇಹಿತರಿಗೆ ಹುಷಾರಿರಲ್ಲ, ಅವ್ರಿಗೆ ನೀವು ಹಣ ಸಹಾಯ ಕೇಳ್ತಾರೆ, ನೀವು ಕೊಡಲೇಬೇಕಾಗುತ್ತೆ. ಆ ರೀತಿ ಕೊಡಬೇಕಾದ್ರೆ ಸ್ವಲ್ಪ ಹಿತಮಿತವಾಗಿ ಕೊಟ್ಟು ನಿಮ್ಮ ಲಾಸ್ ಅನ್ನು ಕಡಿಮೆ ಮಾಡ್ಕೊಳ್ಳಿ. ಸ್ನೇಹಿತರಿಂದ ಇವತ್ತು ಆರೋಗ್ಯಕ್ಕಾಗಿ ಖರ್ಚು ಅಂತಕ್ಕಂಥ ಸಮಸ್ಯೆ ಇದೆ. ಅದ ನಂತರ ವಾಹನದಿಂದ ಅಪಘಾತ. ಇವತ್ತು ವಾಹನ ಚಾಲನೆ ಮಾಡಬೇಕಾದ್ರೆ ಎಚ್ಚರಿಕೆಯಿಂದ ವಾಹನ ಚಾಲನೆ ಮಾಡೋದ್ರಿಂದ ನಿಮ್ಮ ಎಲ್ಲ ರೀತಿ ದೋಷಗಳು, ಅಪಘಾತಗಳು ನಿವಾರಣೆ ಆಗುತ್ತೆ. ಇವತ್ತು ಬನ್ನಿ ಮರಕ್ಕೆ ಪೂಜೆ ಮಾಡೋದ್ರಿಂದ ನಿಮ್ಮ ದೋಷಗಳು ಪರಿಹಾರ ಆಗುತ್ತೆ. ಇವತ್ತು ಶುಭ ಸಂಖ್ಯೆ ಬಂದು 9, ಅಶುಭ ಸಂಖ್ಯೆ ಬಂದು 4. ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಇವತ್ತು ಲಾಭಾಧಿಪತಿ ತೃತೀಯದಲ್ಲಿ ಸ್ಥಿತನಾಗಿರೋದ್ರಿಂದ ಅಣ್ಣ ತಮ್ಮಂದಿರಿಂದ ಹಣದ ಸಹಾಯ ಸಿಗುತ್ತೆ. ನೀವು ಅಣ್ಣ ತಮ್ಮಂದಿರನ್ನ ಹಣ ಕೇಳಿರ್ತೀರ ಬೇಕು ಅಂತ, ಅವರು ನಿಮ್ಗೆ ಇವತ್ತು ಆಗ್ಲಿ ಅಂತ ನಿಮ್ಗೆ ಸಹಾಯ ಮಾಡ್ತಾರೆ. ಅದಾದ್ಮೇಲೆ ಇವತ್ತು ಬೀದಿ ವ್ಯಾಪಾರಿಗಳಿಗೆ ಶುಭ ದಿನ. ಬೀದಿ ಮೇಲೆ ಯಾರು ಹಣ್ಣು ತರಕಾರಿ ಎಲ್ಲ ಮಾರ್ತಾರಲ್ಲ, ಅವ್ರಿಗೆ ಇವತ್ತು ವಿಶೇಷವಾದಂತಹ ಲಾಭ ಸಿಗ್ತಕ್ಕಂಥ ದಿನ ಆಗಿದೆ. ಶ್ವಾಸಕೋಶ ಸಂಬಂಧಿ ಆರೋಗ್ಯದಲ್ಲಿ ಚೇತರಿಕೆ. ಯಾರಿಗೆ ನ್ಯೂಮೋನಿಯಾ, ಲಂಗ್ಸ್ ಪ್ರಾಬ್ಲಮ್ ಈ ರೀತಿ ತೊಂದರೆ ಇರುತ್ತಲ್ಲ, ಅವ್ರು ಇವತ್ತು ಆರೋಗ್ಯದಲ್ಲಿ ಚೇತರಿಕೆ ಅಂತಕ್ಕಂಥ ಶುಭ ದಿನ ಆಗಿದೆ. ಹೆಣ್ಣು ಮಕ್ಕಳಿಗೆ ಬಟ್ಟೆ ತೆಗೆದುಕೊಳ್ಳಲು ಶುಭ ದಿನ. ಯಾರಾದ್ರೂ ಹೆಣ್ಮಕ್ಳು ಇವತ್ತು ಬಟ್ಟೆ ತಗೋಬೇಕು ಅಂತಂದ್ರೆ ಇವತ್ತು ತಗೊಂಡ್ರೆ ನಿಮ್ಗೆ ಕಡಿಮೆ ರೇಟಲ್ಲಿ ಒಳ್ಳೆ ಬಟ್ಟೆ ಸಿಗ್ತದೆ. ಇವತ್ತಿನ ಶುಭ ಸಂಖ್ಯೆ ಬಂದು 8, ಅಶುಭ ಸಂಖ್ಯೆ ಬಂದು 1. ತುಲಾರಾಶಿ. ತುಲಾರಾಶಿಗೆ ಇವತ್ತು ದಶಮಾಧಿಪತಿ ದ್ವಿತೀಯದಲ್ಲಿ ಸ್ಥಿತನಾಗಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ತೊಂದರೆ, ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ತೊಂದರೆ ಆಗುತ್ತೆ ಅಂತಂದ್ರೆ ನೀವು ಸೋಮರಿತನವನ್ನು ಬಿಟ್ಟು ಕೆಲಸದಲ್ಲಿ ಸ್ವಲ್ಪ ಶ್ರದ್ಧೆ ವಹಿಸೋದು ಇವತ್ತು ಎಲ್ಲ ಕೆಲಸ ಕಾರ್ಯಗಳು ಚೆನ್ನಾಗಾಗುತ್ತದೆ. ಈ ದಿನ ಮಾತಿನ ತೊಂದರೆ ಆಗ್ತದೆ. ಮಾತಿನ ತೊಂದರೆ ಅಂತಂದ್ರೆ ಯಾರಿಗೋ ದುಡ್ಡು ಕೊಟ್ಬಿಡ್ತೀನಿ ಅಂತನೋ, ಇಲ್ಲ ಏನೋ ಕೊಡ್ತೀನಿ ಅಂತನೋ, ಈ ರೀತಿ ಮಾತು ಕೊಟ್ಬಿಟ್ಟು ನೀವು ಸಿಗಾಕೊಂತೀರಾ, ಇಲ್ಲ ಅವ್ರ ಬಗ್ಗೆ ಮಾತಾಡಿ ನೀವು ತಪ್ಪಿಗೆ ಸಿಗಾಕೊಂತೀರಾ. ಆ ರೀತಿ ಇರೋದ್ರಿಂದ ಇವತ್ತು ಮಾತಿನಲ್ಲಿ ಎಚ್ಚರಿಕೆ ವಹಿಸಬೇಕು. ಹಲ್ಲು ಸಂಬಂಧಿ ಕಾಯಿಲೆಗಳಿಂದ ತೊಂದರೆ, ಹಲ್ಲು ನೋವು ಬರೋದು, ಹಲ್ಲು ಉದುರೋದು, ಹಲ್ಲಿನ ಹೊಸಡು ಊದ್ಕೊಳೋದು, ಈ ರೀತಿ ನಿಮಗೆ ಆರೋಗ್ಯ ಸಮಸ್ಯೆ ಬರುತ್ತೆ. ಹಂಗಾಗಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಇವತ್ತು ಬರದೇ ಇರತಕ್ಕಂಥ ಸಂಬಳ ಕೈ ಸೇರ್ತದೆ. 2-3 ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ, ನಮ್ಗೆ ತುಂಬಾ ತೊಂದರೆ ಆಗ್ತಿದೆ ಅಂತಕ್ಕಂಥವ್ರು ಇವತ್ತು ನಿಮ್ಮ ಸ್ಯಾಲ್ರಿ ಬಂದು ನಿಮ್ಗೆ ಎಲ್ಲಾ ರೀತಿ ಶುಭಫಲ ಆಗ್ತಕ್ಕಂಥ ಒಂದು ಸಂಭವ ಇದೆ. ಇವತ್ತು ಶುಭ ಸಂಖ್ಯೆ ಬಂದು 2, ಅಶುಭ ಸಂಖ್ಯೆ ಬಂದು 5. ವೃಶ್ಚಿಕ ರಾಶಿ. ವೃಶ್ಚಿಕ ಇವತ್ತು ಲಾಭಾಧಿಪತಿ ಲಗ್ನದಲ್ಲಿ ಸ್ಥಿತನಾಗಿರೋದ್ರಿಂದ ಈ ದಿನ ರಾಜಕೀಯ ವ್ಯಕ್ತಿಗಳಿಂದ ಆಗಬೇಕಾದಂತ ಕೆಲಸ ಆಗ್ತದೆ. ಸೊಸೆಯರಿಗೆ ಅತ್ತೆಯಿಂದ ಒಡೆಯೋಗ ಇದೆ. ಸೊಸೆಯರಿಗೆ ಅತ್ತೆಗಳು ತಳಮನ ನಡುವೆ ಹಾಕು ಅಂತ ಹೇಳಿ ಕೊಡ್ತಕ್ಕಂಥ ವಿಶೇಷವಾದಂತಹ ದಿನ ಇದಾಗಿದೆ. ಅದಾದ್ಮೇಲೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ. ಯಾರಿಗೆ ಆರೋಗ್ಯ ಸಮಸ್ಯೆ ಇದೆ, ತುಂಬಾ ದಿವಸದಿಂದ ಅನಾರೋಗ್ಯದಿಂದ ಬಳಲ್ತಾ ಇದ್ದೀರಾ ಅಂತವ್ರಿಗೆ ಇವತ್ತು ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥ ಒಂದು ಒಳ್ಳೆ ದಿನ ಇರ್ತದೆ. 2-3 ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ, ನಮ್ಗೆ ತುಂಬಾ ತೊಂದರೆ ಆಗ್ತಿದೆ ಅಂತಕ್ಕಂಥವ್ರು ಇವತ್ತು ನಿಮ್ಮ ಸ್ಯಾಲ್ರಿ ಬಂದು ನಿಮ್ಗೆ ಎಲ್ಲಾ ರೀತಿ ಶುಭಫಲ ಆಗ್ತಕ್ಕಂಥ ಒಂದು ಸಂಭವ ಇದೆ. ಇವತ್ತು ಶುಭ ಸಂಖ್ಯೆ ಬಂದು 2, ಅಶುಭ ಸಂಖ್ಯೆ ಬಂದು 5. ಧನುಸ್ಸು ರಾಶಿ. ಧನುಸ್ಸು ರಾಶಿ ಇವತ್ತು ವಿಶೇಷವಾಗಿ ಲಾಭಾಧಿಪತಿ ಲಗ್ನಲ್ಲಿ ಸ್ಥಿತನಾಗಿರೋದ್ರಿಂದ ಸ್ತ್ರೀಯರಿಗೆ ವಿಶೇಷ ಲಾಭ ಸಿಗುತ್ತೆ. ಬರ್ಬೇಕಾದಂತ ಹಣ ಇವತ್ತು ಬರುತ್ತೆ. ನಿಮ್ಗೆ ಯಾರು ಹಣ ಕೊಡ್ಬೇಕಾಗಿರುತ್ತೆ, ಇವತ್ತು ನಿಮ್ಗೆ ಅದು ಹಣ ಅವರೇ ತಂದು ಕೊಟ್ಟು ಹೋಗ್ತಾರೆ. ವಿಶೇಷವಾಗಿ ಸ್ಮಶಾನದ ಅಕ್ಕಪಕ್ಕ ಇರತಕ್ಕಂಥವ್ರು ಇವತ್ತು ಆರೋಗ್ಯದ ಏರ್ಪೇರಾಗುತ್ತೆ, ಎಚ್ಚರಿಕೆ ವಹಿಸಬೇಕು. ಮತ್ತೆ ಆಮೇಲೆ ಇವತ್ತು ಪುರೋಹಿತಿಗೆ ಮತ್ತು ಅರ್ಚಕರಿಗೆ ಇವತ್ತು ವಿಶೇಷವಾದಂತಹ ಶುಭ ದಿನ ಆಗಿದೆ. ಇವತ್ತು ಶುಭ ಸಂಖ್ಯೆ ಬಂದು 1, ಅಶುಭ ಸಂಖ್ಯೆ ಬಂದು 5. ಮಕರ ರಾಶಿ. ಮಕರ ರಾಶಿ ಇವತ್ತು ಲಾಭಾಧಿಪತಿ ವ್ಯಯದಲ್ಲಿ ಸ್ಥಿತನಾಗಿರೋದ್ರಿಂದ ಈ ದಿನ ಮಕ್ಕಳ ವಿದ್ಯಾಭ್ಯಾಸ ವಿಚಾರದಲ್ಲಿ ಮನೆಯಲ್ಲಿ ಜಗಳ ಆಗ್ತದೆ. ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಮಕ್ಕಳಿಗೆ ಒಂದು ಪ್ರೀತಿ ವಿಶ್ವಾಸದಲ್ಲಿ ಹೇಳಿ ಅವ್ರನ್ನ ಸರಿ ದರಕ್ಕೆ ತರಬೇಕು. ಬಲವಂತವಾಗಿ ಹೇಳಕ್ ಹೋದಾಗ ಮನೆಯಲ್ಲಿ ಎಲ್ಲಾ ರೀತಿ ಜಗಳಗಳು ಉಂಟಾಗುತ್ತೆ. ಸ್ವಲ್ಪ ಎಚ್ಚರಿಕೆ ವಹಿಸಿ. ಮತ್ತೆ ಆಮೇಲೆ ವಿಶೇಷವಾಗಿ ಆಕಸ್ಮಿಕ ಧನಯೋಗ. ನೀವು ಅಂದ್ಕೊಂಡೇ ಇರ್ತಕ್ಕಂಥ ಹಣ, ಬರ್ಬೇಕಾದಂತಹ ಹಣ ನೀವು ಬರಲ್ಲ ಅಂತ ಅಂದ್ಕೊಂಡಿರ್ತೀರ, ಅದು ಇವತ್ತು ಬಂದ್ಬಿಡುತ್ತೆ. ಈ ರೀತಿಯಾದಂತಹ ಆಕಸ್ಮಿಕವಾದಂತಹ ಧನಯೋಗ ಇದೆ. ಮತ್ತೆ ಆಮೇಲೆ ವಿಶೇಷವಾಗಿ ಸ್ತ್ರೀಯರಿಗೆ ತವರು ಮನೆಗೆ ಹೋಗ್ತಕ್ಕಂಥ ವಿಶೇಷ ಲಾಭ. ಅಂದ್ರೆ ಸ್ತ್ರೀಯರಿಗೆ ತವರು ಮನೆಯ ಕಡೆಯಿಂದ ಭೂಮಿ ಯೋಗ ಇದೆ. ಅಂದ್ರೆ ತವರು ಮನೆ ಕಡೆಯಿಂದ ಇವತ್ತು ಯಾವ್ದಾದ್ರು ಜಮೀನು, ಸೈಟು, ಈ ರೀತಿ ಒಂದು ಯೋಗ ಸಿಗ್ತಕ್ಕಂತ, ಮತ್ತೆ ತವರು ಮನೆಗೆ ಹೋಗಿ ಇವತ್ತು ಅದನ್ನ ತಗೊಂಡ್ಬರ್ತಕ್ಕಂಥ ಒಂದು ವಿಶೇಷವಾದಂತಹ ದಿನ ನಿಮ್ದಾಗಿದೆ. ಇವತ್ತು ಬಾಳೆಲೆ ವ್ಯಾಪಾರಿಗಳಿಗೆ ಅತ್ಯಂತ ಲಾಭದಾಯಕ ದಿನ ಆಗಿದೆ. ಇವತ್ತು ಶುಭ ಸಂಖ್ಯೆ ಬಂದು 5, ಅಶುಭ ಸಂಖ್ಯೆ ಬಂದು 1. ಕುಂಭರಾಶಿ. ಕುಂಭರಾಶಿಗೆ ಇವತ್ತು 6ನೇ ಅಧಿಪತಿ 10ರಲ್ಲಿ ಸ್ಥಿತನಾಗಿರೋದ್ರಿಂದ ವ್ಯಾಪಾರಿಗಳಿಗೆ ನಷ್ಟವಾಗುವಂತಹ ದಿನ ಇದೆ. ಎಚ್ಚರಿಕೆಯಿಂದ ವ್ಯಾಪಾರ ಮಾಡಬೇಕು. ಅನಗತ್ಯ ಸಾಲದಿಂದ ಮನೆಯಲ್ಲಿ ಕಲಹ. ಬೇಡದಂತ ಸಾಲನ ಇವತ್ತು ಎಷ್ಟು ಬೇಕೋ ಅಷ್ಟೇ ಅಗತ್ಯ ಎಷ್ಟಿದೆ ಅಷ್ಟೇ ಸಾಲವನ್ನು ಇವತ್ತು ತರೋದ್ರಿಂದ ನಿಮ್ಗೆ ಎಲ್ಲಾ ರೀತಿ ದೋಷಗಳು, ಎಲ್ಲಾ ರೀತಿ ಕುಟುಂಬ ಸೌಖ್ಯನೂ ಸಿಗುತ್ತೆ. ರೋಗ ಭಯ, ಆರೋಗ್ಯದಲ್ಲಿ ಏರ್ಪೇರಾಗ್ತಕ್ಕಂಥ ಸಂಭವ ಇದೆ. ವಿಶೇಷವಾಗಿ ಎಚ್ಚರಿಕೆ ವಹಿಸಬೇಕು. ಡ್ರೈವಿಂಗ್ ಕೆಲಸ ಮಾಡ್ತಕ್ಕಂಥವ್ರು ಇವತ್ತು ಅಪಘಾತ ಆಗುವ ಸಂಭವ ಇರೋದ್ರಿಂದ ಡ್ರೈವಿಂಗ್ ಕೆಲಸ ಮಾಡ್ತಕ್ಕಂಥವ್ರು ಎಚ್ಚರಿಕೆಯಿಂದ ಡ್ರೈವಿಂಗ್ ಮಾಡಬೇಕು. ಮತ್ತೆ ಆದ್ಮೇಲೆ ಇವತ್ತು ಆಂಜನೇಯ ಸ್ವಾಮಿಯ ಪೂಜೆ ಮಾಡೋದ್ರಿಂದ ಎಲ್ಲ ರೀತಿ ದೋಷಗಳು ಪರಿಹಾರ ಆಗುತ್ತೆ. ಇವತ್ತು ಶುಭ ಸಂಖ್ಯೆ ಬಂದು 6, ಅಶುಭ ಸಂಖ್ಯೆ ಬಂದು 4. ಮೀನರಾಶಿ. ಮೀನರಾಶಿ ಇವತ್ತು
ಪಂಚಮಾಧಿಪತಿ ಭಾಗ್ಯದಲ್ಲಿ ಸ್ಥಿತನಾಗಿರೋದ್ರಿಂದ ಇಷ್ಟ ಮಿತ್ರ ಭೇಟಿ ಆಗ್ತಕ್ಕಂತಹ ಅವಕಾಶ ಇದೆ. ವಾಹನ ಕಳ್ಳತನವಾಗುವ ಭಯ ಇರೋದ್ರಿಂದ ಯಾರು ಸಹ ವಾಹನದಲ್ಲಿ ಕೀ ಬಿಟ್ಟು ಹೋಗೋದು ಇಲ್ಲ ಅಪರಿಚಿತ ಜಾಗದಲ್ಲಿ ವಾಹನ ಬಿಟ್ಟು ಹೋಗ್ತಕ್ಕಂಥ ಕೆಲಸವನ್ನ ಮಾಡಬಾರ್ದು. ಇವತ್ತು ಮಕ್ಕಳ ಉನ್ನತ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗುತ್ತೆ. ಮತ್ತೆ ಪ್ರವಾಸ ಯೋಗ ಈ ದಿನ ನಿಮ್ದಾಗುತ್ತೆ. ಔಷಧಿ ವ್ಯಾಪಾರಗಳಿಗೆ ಇವತ್ತು ಶುಭ ದಿನ. ಶುಭ ಸಂಖ್ಯೆ ಬಂದು ಇವತ್ತಿಂದು 4, ಅಶುಭ ಸಂಖ್ಯೆ ಬಂದು 5. ಯಾರಿಗೆ ಕೊಟ್ಟಿರುವ ಸಾಲ ವಾಪಸ್ ಬರ್ತಾ ಇಲ್ಲ, ಕೊಟ್ಟಿರುವಂತಹ ಹಣ ಹಿಂತಿರುಗಿ ನಿಮ್ಮ ಕೈ ಸೇರ್ತಾ ಇಲ್ಲ ಅಂತಕ್ಕಂಥವ್ರು ಈ ಒಂದು ವಿಶೇಷವಾದ ಮಂತ್ರವನ್ನು ಹೇಳಿದ್ರೆ ನಿಮ್ಗೆಲ್ಲ ರೀತಿ ಹಣಗಳು ವಾಪಸ್ ಬರುತ್ತೆ. ಮೊದಲು ಲಕ್ಷ್ಮೀ ಪೂಜೆಯನ್ನು ಮಾಡಿ ಆನಂತರ ಉತ್ತರಕ್ಕೆ ಎದುರಾಗಿ ಕೂತ್ಕೊಂಡು ಓಂ ನಮೋ ಭಾಜನೆ ಪ್ರಯಚ್ಛತೆ ಧನಂ ಸ್ವಾಹ. ಇನ್ನೊಮ್ಮೆ ಹೇಳ್ತೀನಿ, ಓಂ ನಮೋ ಭಾಜನೆ ಪ್ರಯಚ್ಛತೆ ಧನಂ ಸ್ವಾಹ. ಈ ಮಂತ್ರವನ್ನ 108 ಬಾರಿ 21 ದಿವಸ ಹೇಳೋದ್ರಿಂದ ನಿಮ್ಮೆಲ್ಲ ರೀತಿ ಬರಬೇಕಾದಂಥ ಹಣಗಳು ನಿಮ್ಮ ಕೈ ಸೇರುತ್ತೆ. ನಿಮ್ಮ ಎಲ್ಲ ರೀತಿ ದೋಷಗಳು ಹಣದ ವಿಷಯದಲ್ಲಿ ಪರಿಹಾರ ಆಗುತ್ತೆ. ನಮಸ್ಕಾರ.